ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತೇನಪ್ಪ ಅಂದರೆ ಆಬ್ಸೆಂಟ್ರಿ ಎಡಿಟಿಂಗ್ ಬಿಡ್ತಾರಂತ ನಿಮಗೆಲ್ರಿಗೂ ಗೊತ್ತು. ಸೊ ಅದಕ್ಕೆ ನಾನೊಂದು 2-3 ಕ್ವಶನು ನಿಮ್ಮ ಮೈಂಡಲ್ಲಿರೋ ಎಲ್ಲ ಅಂದರೆ ಆಬ್ಸೆಂಟ್ರಿ ಹೊಸ ಆಬ್ಸೆಂಟ್ರಿ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಇವತ್ತು ಎಷ್ಟು ಗಂಟೆಯಿಂದ ಆಬ್ಸೆಂಟ್ರಿ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಮತ್ತು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಟ್ಟವರು ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡ್ಬೋದಾ, ಮತ್ತು ನೆಕ್ಸ್ಟು ಸೀಟು ಸಿಗದೇ ಇರೋರಿಗೆ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡ್ಬೋದಾ. ಸೊ ನೆಕ್ಸ್ಟ್ ಕೆಯಿಂದ ನಿನ್ನೆ ಏನು ಹೊಸ ಅಪ್ಡೇಟ್ ಬಂತು ಇದೆಲ್ಲ ಕ್ಲಿಯರ್ ಅಪ್ಡೇಟ್ ಮಾಡ್ತೀನಿ. ಸೊ ತೋರಿಸ್ತೀನಿ ಒಂದೊಂದಾಗಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಇವಾಗ ಅಷ್ಟೇ ಅಲ್ಲ, ಮುಂದೆ ನಿಮ್ಮ ಕಾಲೇಜಿಗೆ ಅಡ್ಮಿಷನ್ ಆದ ನಂತರ ಕೂಡ ನಿಮಗೆ ಎಕ್ಸಾಮ್ಸ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಎಲ್ಲ ಥರ ಹೆಲ್ಪ್ ಆಗ್ತದೆ ನಮ್ಮ ಚಾನಲಲ್ಲಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇವಾಗ ನೋಡಿರಿ, ಫಸ್ಟ್ ಕೆ ಎ ವೆಬ್ಸೈಟ್ ಬಂದ ಮೇಲೆ ನಿಮಗೆಲ್ಲರಿಗೂ ಗೊತ್ತು ನಾನು ಪ್ರತಿ ವಿಡಿಯೋದಲ್ಲಿ ನಾನು ತೋರಿಸ್ತೀನಂತ. ಸೊ ಫಸ್ಟ್ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ, ಆಮೇಲೆ ಯು ಜಿ ಸಿ ಇ ಟಿ 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟು ಲಿಂಕು ಯು ಜಿ ಸಿ ಇ ಟಿ NEET 2024 ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇವತ್ತು ಏನೇನು ಪ್ರೊಸೀಜರ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇದರಲ್ಲೇ ಇರ್ತದೆ. ಸೊ ನೀವು ಚೆಕ್ ಮಾಡ್ಕೋಬೋದು. ತೋರಿಸ್ತೀನಿ ನೋಡಿರಿ ಇವಾಗ ಕರೆಕ್ಟಾಗಿ. ಇಲ್ಲಿ ನೋಡ್ಕೋಬೋದು ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರಪ್ಪ ಅಂದರೆ ಬೆಳಗ್ಗೆ 11 ಗಂಟೆ ನಂತರ ಬಿಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಕ್ಯಾಶ್ ಆ್ಯಂಡ್ ಡೆಪೋಸಿಷನ್ನು, ಇದು ಕ್ಯಾಶ್ ಆ್ಯಂಡ್ ಡೆಪೋಸಿಟು, ಇದು ಮೆಡಿಕಲ್ ಸೀಟ್ದವರಿಗೆ. ಅಂದರೆ ಯಾರು ನೀಟ್ಗೆ ಹೋಗ್ಬೇಕನ್ನೋರು, ಅಂದರೆ ಮೆಡಿಕಲ್ ಸೀಟ್ಗೆ ಹೋಗ್ಬೇಕನ್ನೋರು ಅವರು 1 ಲಕ್ಷ ಡೆಪೋಸಿಟ್ ಮಾಡಿ ಹೋಗ್ಬೋದು, ಕ್ಯಾಶ್ ಆ್ಯಂಡ್ ಡೆಪೋಸಿಟ್ಟು. ಸೊ ಇದನ್ನು ಯಾವಾಗ ಬಂದಿದ್ದು ನಾಳೆಯಿಂದ ಎಷ್ಟು ಡೇಟಪ್ಪ ಅಂದರೆ 11ವರೆಗೂ 11/9/2024 2 ದಿನ ಟೈಮ್ ಐತೆ. ಸೊ ಡ್ಯೂರಿಂಗ್ ಬ್ಯಾಂಕ್ ಅವರ್ಸ್ ಅಂದರೆ ಬ್ಯಾಂಕ್ ಟೈಮಲ್ಲಿ ಮಾತ್ರ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ರಿಅರೇಂಜ್ಮೆಂಟ್ ಆಫ್ ಆಪ್ಷನ್ಸ್, ಮೋಡಿಫೈಡ್ ಡಿಲೇಟ್ ರಿಆರ್ಡರ್ ಆಪ್ಷನ್ಸ್. ಇದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸ್ಟೂಡೆಂಟ್ಸ್ಗೆ ವೆರಿ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ನೀವು ಒಂದೇ ಇಲ್ಲಿ ಕ್ಲಿಯರ್ ಆಗುತ್ತೆ ನಿಮಗೆ ಏನಪ್ಪ ಅಂದರೆ ಹೊಸದಾಗಿ ಆಪ್ಷನ್ಟ್ರಿ ಮಾಡೋಕ್ಕೆ ಬಿಡೋದಿಲ್ಲ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಮೋಡಿಫೈಡ್ ಡಿಲೇಟ್ ರಿಆರ್ಡರ್ ಆಪ್ಷನ್ಸ್. ನಿಮಗೆ ಬೇಕಾಗಿರೋದು ಕಾಲೇಜು ಇಟ್ಕೋಬೋದು, ಅಥವಾ ನೀವು ಬೇಕಾಗಿಲ್ಲ ಅಂದರೆ ಕಾಲೇಜ್ ಡಿಲೀಟ್ ಮಾಡ್ಬೋದು, ಅಥವಾ ನೀವು ಮೇಲೆ ಕೆಳಗೆ ಮಾಡ್ಕೋಬೋದು. ಇವಾಗ 20ನೇ ಪ್ರಯಾರಿಟಿ ಇದ್ದದ್ದು 1ನೇ ಪ್ರಯಾರಿಟಿ ಕೊಡ್ಬೋದು, ಏನು ತೊಂದರೆ ಇಲ್ಲ, ಹಂಗೆ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅದು ಎಷ್ಟು ದಿನ ಟೈಮ್ ಇರ್ತದಪ್ಪ ಅಂದರೆ 8-9 ಅಂದರೆ ಇವತ್ತಿಂದ ಇನ್ನು ನೆಕ್ಸ್ಟ್ 3 ದಿನ 11ನೇ ತಾರೀಕುವರೆಗೂ ಎಷ್ಟಪ್ಪ ಅಂದರೆ 11/9/2024 ಅಪ್ ಟು 2 ಗಂಟೆವರೆಗೆ, ಅಂದರೆ ಮೊದಲು 2 ಗಂಟೆವರೆಗೂ ಟೈಮ್ ಇರ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 2ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅದನ್ನೂ ಹೇಳಿಲ್ಲ. ಸೊ ಫಸ್ಟು ಎಲ್ಲರೂ ಯಾರು ಏನಪ್ಪ ಅಂದರೆ ಆಬ್ಸೆಂಟ್ ರಿಅರೇಂಜ್ ಡಿಲೀಟ್ ಮಾಡ್ಕೊಳ್ಳೋದು ಯಾರೋ ಮಿಸ್ ಮಾಡಬೇಡ್ರಿ. ಫಸ್ಟ್ ರೌಂಡಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡಿದ್ದೀರಾ, ಸುಮ್ಮನೆ ಬೇಕಾದ ಕೋರ್ಸ್ ಆಬ್ಸೆಂಟ್ರಿ ಮಾಡಿದ್ದೀರಾ, ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದನ್ನು ಮಾತ್ರ ಮಾಡಿರಿ. ಸೊ ಇನ್ನೂ ಏನಪ್ಪ ಅಂದರೆ ಚಾಯ್ಸ್ 3 ಕೊಟ್ಟವರಿಗೆ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ, ಮತ್ತು ಚಾಯ್ಸ್ 2 ಕೊಟ್ಟವರು ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಚಾಯ್ಸ್ 3 ಕೊಟ್ಟವ್ರು ಏನಪ್ಪ ಅಂದರೆ ಚಾಯ್ಸ್ 3 ಕೊಟ್ಟವರು ನಿಮಗೆ ಒಂದು ಕಾಲೇಜ್ ಅಲೋಟ್ ಆಗಿರ್ತದೆ. ಆ ಒಂದು ಕಾಲೇಜ್ ಬಿಟ್ಟು ರಿಮೈನಿಂಗ್ ಎಲ್ಲ ಕಾಲೇಜ್ ನಿಮ್ಮ ಹತ್ರ ಇರ್ತಾವೆ. ಸೊ ಚಾಯ್ಸ್ 2 ಏನಪ್ಪ ಅಂದರೆ ಚಾಯ್ಸ್ 2 ಸ್ಟೂಡೆಂಟ್ಸ್ಗೆ ಇವಾಗ ಫಾರ್ ಎಕ್ಸಾಂಪಲ್ 20 ಆಬ್ಸೆಂಟ್ರಿ ಮಾಡಿರ್ತೀರ, ಅದರಲ್ಲಿ ನಿಮಗೆ 10ನೇ ಕಾಲೇಜ್ ಅಲೋಟ್ ಆಯಿತು ಅಂದ್ಕೊಳ್ಳಿ. ಆ 10ನೇ ಕಾಲೇಜ್ ಅಂದರೆ 1 to 9th ಕಾಲೇಜ್ ಅಷ್ಟೇ ಇರ್ತಾವೆ. 10 ಕೆಳಗಿರೋ ಎಲ್ಲ ಕಾಲೇಜ್ ಡಿಲೀಟ್ ಆಗಿಬಿಡ್ತಾವೆ ಆಟೋಮೆಟಿಕ್. ನಿಮ್ಮ ಹತ್ರ ಏನು ಇರ್ತಾವೆ ಅಂದರೆ ಒನ್ಲಿ 9 ಕಾಲೇಜ್ ಉಳಿತಾವೆ. 9 ಕಾಲೇಜಲ್ಲಿ ನೀವು ರಿಅರೇಂಜು ಮೋಡಿಫೈ ಮತ್ತು ಮೇಲೆ ಕೆಳಗೆ ಡಿಲೀಟು ನಿಮಗೆ ಬೇಕಾಗಿಲ್ಲ ಅಂದರೆ ಕಾಲೇಜ್ ಡಿಲೀಟ್ ಮಾಡ್ಕೋಬೋದು, ಈ ಥರ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಮಗೆ ಒಂದೇನಪ್ಪ ಅಂದರೆ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ನಾನು ಫಸ್ಟ್ ರೌಂಡಲ್ಲೇ ಹೇಳಿದೆ ಎಲ್ರಿಗೂ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮ್ಗೆ ಒಳ್ಳೇದು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬರು ತಪ್ಪು ಮಾಡಿದ್ದೀರಾ ಏನಾಗಲ್ಲ, ಎಲ್ರಿಗೂ ಸೀಟ್ ಸಿಗ್ತದೆ. ಮತ್ತು 2 ಲಕ್ಷ ಮೇಲಿದ್ದರೂ ಸೀಟ್ ಸಿಗ್ತದೆ, ಏನು ಟ್ರೈ ಮಾಡಿರಿ, ಏನಾಗಲ್ಲ. ಇನ್ನು ಇದರಲ್ಲಿ ಸಿಗಲಿ ಅಂದರೆ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಐತಿ, ಅದರಲ್ಲಿ ಆಗಲಿಲ್ಲ ಅಂದರೆ ಮಾಪಪ್ ರೌಂಡ್ ಮಾಡ್ತಾರೆ ಲಾಸ್ಟಿಗೆ. ಏನು ತೊಂದರೆ ಬೇಡ, ಆರಾಮಾಗಿ ಇವತ್ತು ಇನ್ನೂ 3 ದಿನ ಟೈಮ್ ಐತಿ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಆಬ್ಸೆಂಟ್ರಿ ರಿಅರೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು. ನೀವು ಟೈಮ್ ಕೊಟ್ಟಿದ್ದಾರೆ ನೋಡಿರಿ, ಫ್ರಮ್ 2 PM on 8/9/2024 to 11/9/2024 ಅಪ್ ಟು 2 PM. ಸೊ ಈ PDF ನಾನು ಗ್ರೂಪಲ್ಲಿ ಕಳಿಸ್ತೀನಿ, ಇನ್ನೊಂದ್ಸಲ ನೋಡ್ಕೋರಿ, ಯಾರು ಮಿಸ್ ಮಾಡಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ವೀಡಿಯೋ ಶೇರ್ ಮಾಡಿರಿ, ಯಾಕಂದರೆ ತುಂಬ ಜನರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಸೊ ಮತ್ತೆ ಈ ಇನ್ಫಾರ್ಮೇಷನ್ ಮೊದಲು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.